ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಹೊಸದಾಗಿ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಾನು ಯಾವುದೇ ಕುಕ್ಕಿಂಗ್ ವಿಡಿಯೋ ನಾನು ತಂದಿಲ್ಲ. ನಾನು ಕೆಲವರು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾಯಿದ್ರು, ನೀವು ಫೇಸ್ ಯಾಕೆ ತೋರಿಸ್ತಾ ಇಲ್ಲ ವಿಡಿಯೋನಲ್ಲಿ ಕುಕ್ಕಿಂಗ್ ಮಾಡುವಾಗ, ಮತ್ತು ನೀವು ಹೇಗೆ ಮಾಡ್ತೀರಾ ಕುಕ್ಕಿಂಗ್ ಮಾಡ್ತಾ ವೀಡಿಯೋಗಳು ಹೆಂಗೆ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಮೆಸೇಜ್ ಮಾಡಿ ಕೇಳ್ತಾಯಿದ್ರು. ಅವರಿಗೋಸ್ಕರ ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಕುಕ್ಕಿಂಗು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ನಾನು ತೋರಿಸ್ತೀನಿ ನಿಮಗೆ. ನಾನು ಯಾವ ಥರ ವೀಡಿಯೋ, ಯಾಕೆ ನಾನು ಫೇಸ್ ತೋರಿಸಲ್ಲ ಅಂತ ಹೇಳಿಬಿಟ್ಟು ಬನ್ನಿ ನೋಡ್ಕೊಬರೋಣ. ತೋರಿಸ್ತೀನಿ ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ನಮ್ಮ ಚಿಕ್ಕದಾದ ಕಿಚನ್. ಇದು ಒಬ್ಬರು ನಿಂತ್ಕೊಂಡ್ರೆ ಸ್ಪೇಸ್ ಕಮ್ಮಿ ಇದೆ. ಇದು ಅದಕ್ಕೋಸ್ಕರ ನಾವು ಟ್ರೈಪಾಡ್ ಇಡೋಕ್ಕೂ ಜಾಗ ಇಲ್ಲ. ಅದು ರಿಂಗ್ ಲೈಟ್ ಬರುತ್ತಲ್ಲ, ಅದನ್ನು ಇಡೋಕ್ಕೆ ಜಾಗ ಇಲ್ಲ. ಒಬ್ಬರು ಕುಕ್ಕಿಂಗ್ ಮಾಡೋಕ್ಕೆ ಮಾತ್ರ ಜಾಗ ಇದೆ. ಮತ್ತು ಒಂದು ಗ್ಯಾಸ್ ಇಟ್ಟರೆ ಪಕ್ಕದಲ್ಲಿ ಜಾಗ ಇಲ್ಲ. ನೋಡಿ, ಪಕ್ಕದಲ್ಲಿ ಜಾಗ ಇಲ್ಲ. ತುಂಬ ಅಂದರೆ ತುಂಬ ಚಿಕ್ಕದಾಗಿದೆ. ಇಷ್ಟರಲ್ಲೇ ನಾನು ಅಡ್ಜಸ್ಟ್ ಮಾಡಿ ನಾನು ಕುಕ್ಕಿಂಗ್ ಮಾಡೋದು ನಾನು ತೋರಿಸ್ತೇನೆ. ಯಾವುದೇ ನಾನು ವಿಡಿಯೋಗೋಸ್ಕರ ಯಾವುದೇ ಆರ್ಗ್ಯಾನಿಕ್ ಮಾಡಿಲ್ಲ. ನಾನು ಡೆಕೋರೇಷನ್ ಆಗಲಿ ಏನೇ ಆಗಲಿ ನಾನು ಮಾಡಿಲ್ಲ. ನಮ್ಮ ಮನೆಗೆ ಏನು ಕುಕ್ಕಿಂಗ್ ಕಿಚನ್ ಇದೆ ಅದನ್ನೇ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಹೇಗೆ ಕುಕ್ಕಿಂಗ್ ಮಾಡ್ತೀನಿ, ಯಾವ ಟ್ರೈಪಾಡ್ ಹಾಕ್ತೀನಿ, ಹೇಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಅದಕ್ಕೋಸ್ಕರ ಇವಾಗ ನಾನು ತೋರಿಸ್ತೀನಿ ನಿಮಗೆ. ರಿಂಗ್ ಲೈಟ್ ಇದೆಯಲ್ಲ, ಟ್ರೈಪಾಡು, ಅದಿಟ್ಟರೆ ಇಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಇಲ್ಲಿ ನೋಡಿ, ಇಷ್ಟೇ ನಂದು ಕಿಚನ್ನು. ಅಡುಗೆ ಮಾಡೋದು, ಕುಕ್ಕಿಂಗ್ ಮಾಡೋದು ನಾನು ತೋರಿಸೋದು. ನನ್ನ ಹತ್ರ ಇರೋದು ಇದು ಹಳೆ ಫೋನ್. ಇದರಲ್ಲಿ ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ವಿಡಿಯೋ ಮಾಡ್ತಾಯಿದ್ದೆ. ಅದೇ ಕ್ಲಿಯರೆನ್ಸ್ ಇಲ್ಲ, ಕ್ಯಾಮ್ರಾ ಕ್ಲಿಯರೆನ್ಸ್ ಇಲ್ಲ. ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದು ಎರಡನೇ ಫೋನ್. ಇವಾಗ ನಾನು ವೀಡಿಯೋ ಮಾಡೋದು ಚಾನಲ್ ಇರೋದೆಲ್ಲನೂ ಅದರಲ್ಲೇ ನಾನು ಹಾಕ್ಕೊಂಡಿರೋದು. ನನ್ನ ಫೋನಲ್ಲೇ ನಾನು ವಿಡಿಯೋ ಮಾಡೋದು. ನಾನು ನೋಡಿ, ಇದಕ್ಕೋಸ್ಕರ ನನ್ನ ಕಿಚನ್ನು ಇಷ್ಟೇ. ಒಂದು ಫೋನಲ್ಲಿ ನಾನು ವಿಡಿಯೋ ಮಾಡೋದು. ಕಿಚನ್ ತೋರಿಸ್ಕೊಂಡು ನಾನು ಫೇಸ್ ತೋರಿಸ್ಕೊಂಡು ಈ ಥರ ಅಡುಗೆ ಕುಕ್ಕಿಂಗಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲಿ ಈ ಥರ ಟ್ರೈಪಾಡ್ ತೊಗೊಂಡಿದ್ದೇನೆ. ಇದರಲ್ಲಿ ಈ ಥರ ಫಿಕ್ಸ್ ಮಾಡ್ಕೋತೇನೆ ಗ್ಯಾಸ್ ಹತ್ರ. ಈ ಥರ ಫಿಕ್ಸ್ ಮಾಡಿ ಇಲ್ಲಿ ಕುಕ್ಕಿಂಗ್ ಏನಾದ್ರು ಮಾಡ್ತಾ ಇರೋವಾಗ ಈ ಥರ ಮಾಡ್ತೇನೆ. ಆದಷ್ಟು ಗ್ಯಾಸಿಂದ ಫೋನ್ ದೂರ ಇಟ್ಕೊಳ್ಳಿ. ನೋಡಿ, ಈ ಥರ ಮಾಡ್ತೇನೆ. ನೋಡಿ, ಈ ಥರ ಮಾಡ್ತೇನೆ. ಈ ಗ್ಯಾಸಿಗೂ ಸ್ವಲ್ಪ ನಾವು ದೊಡ್ಡ ಪಾತ್ರೆ ಏನಾದರೂ ಇಟ್ಕೊಂಡ್ರೆ ಈ ಥರ ಸ್ವಲ್ಪ ದೂರ ಇಟ್ಕೊತೀನಿ ಗ್ಯಾಸಿಗೂ ಮತ್ತು ಫೋನಿಗೂ. ಅದು ನಾವು ಹಬೆ ಸ್ಟೀಮ್ ಏನಾದರೂ ತಾಕ್ತಾ ಅಂತ ಹೇಳಿದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬ ಹುಷಾರಾಗಿ ನೋಡಿ ಇಲ್ಲಿ ಕುಕ್ಕಿಂಗ್ ಮಾಡುವಾಗ ತುಂಬ ಲಾಂಗ್ ವಿಡಿಯೋ, ಮಸಾಲೆ ರುಬ್ಬೋದು ಆ ಥರ ಏನಾದರೂ ಇತ್ತು ಹೇಳಿದ್ರೆ ಗ್ಯಾಸ್ ಪಕ್ಕದಲ್ಲೇ ನೋಡಿ, ಗ್ಯಾಸ್ ಪಕ್ಕದಲ್ಲಿ ಇಲ್ಲೊಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಮಿಕ್ಸಿ ಇಟ್ಕೊಂಡು ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ ಒಂದೇ ಒಂದು, ಅಲ್ಲಿಗೆ ಕನೆಕ್ಟ್ ಮಾಡ್ಕೋತೀನಿ ನಾನು. ನೋಡಿ, ಮಿಕ್ಸಿ ಇಡೋಕ್ಕೂ ಸಹ ಜಾಗ ಇಲ್ಲ ನಮ್ಮ ಮನೆಗೆ, ಹಾಗಿದೆ ಕಿಚನ್ನು. ಅದಕ್ಕೋಸ್ಕರ ನಾನು ಫೇಸ್ ತೋರಿಸ್ಬಿಟ್ಟು ಕುಕ್ಕಿಂಗ್ ಮಾಡೋಕ್ಕಾಗಲ್ಲ. ಬರೀ ನಾನು ಕುಕ್ಕಿಂಗ್ ಚಾನಲ್ ಇರೋದ್ರಿಂದ ನಾನು ಕುಕ್ಕಿಂಗ್ ಮಾತ್ರ ನಾನು ತೋರಿಸ್ತೀನಿ. ಮೇನಾಗಿ ಫೇಸ್ ತೋರಿಸಿ ಮಾಡೋಂಗಿಲ್ಲ. ಒಬ್ಬರು ಫೋನ್ ಇಟ್ಕೋಬೇಕು, ಮತ್ತೊಂದು ಫೋನ್ ಎಕ್ಸ್ಟ್ರಾ ಬೇಕಾಗೋಗುತ್ತೆ. ಅದು ನನ್ನ ಹತ್ರ ಇರೋದು ಪೋಟ್ ಮಾಡಿ ತುಂಬ ಕಷ್ಟ ಇದೆ. ಆದಷ್ಟು ಶೇರ್ ಮಾಡಿ, ಹೊಸಬ್ರಿಗೂ ಸ್ವಲ್ಪ ಇದು ಮೋಟಿವೇಶನ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಕಿಚನ್ನು ತುಂಬ ನಮ್ಮ ಥರನೇ ತುಂಬ ಚಿಕ್ಕದಿರುತ್ತೆ, ಎಲ್ಲರ ಥರ ದೊಡ್ಡದಾಗಿರಲ್ಲ. ಹೆಂಗೆ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ. ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿಕ್ಕೆ ಆದಷ್ಟು ಶೇರ್ ಮಾಡಿ. ಇಷ್ಟರಲ್ಲೇ ನಾವು ಎಷ್ಟು ಚೆನ್ನಾಗಿ ನಾವು ಕುಕ್ಕಿಂಗ್ ಚಾನಲ್ ಮಾಡೋದು ಅಂತ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೋಡಿದ್ರಲ್ಲ, ಇಷ್ಟೇ ನಮ್ಮದು ಚಿಕ್ಕದಾದ ಚೊಕ್ಕದಾದ ಕಿಚನ್ನು.
ಹೇಗೆ ಮಾಡೋದು ಅಂತ ಹೇಗೆ ಮಾಡ್ತೀನಿ ನಾನು, ಯಾಕೆ ನಾನು ಫೇಸ್ ತೋರಿಸ್ತಾ ಇಲ್ಲ, ಫೇಸ್ ನೋಡಿಸ್ಕೊಂಡ್ರೆ ಕುಕ್ಕಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಒಂದೇ ಕಾರಣಕ್ಕೋಸ್ಕರ ನಾನು ಕುಕ್ಕಿಂಗ್ ಮಾಡುವಾಗ ಫೇಸ್ ತೋರಿಸಲ್ಲ. ಬರೀ ನಾನು ಕುಕ್ಕಿಂಗ್ ಮಾಡೋದು ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಎಲ್ಲನೂ ಈ ಥರ ನಾನು ಮ್ಯಾಟ್ ತಗೊಂಡಿದ್ದೆ. ಕೆಳಗಡೆ ನಿಮಗೆ ಕಟ್ ಮಾಡೋದು ಮತ್ತು ಗಾರ್ನಿಷ್ ಮಾಡೋದು ಅದೆಲ್ಲ ನಾನು ತೋರಿಸ್ತೀನಲ್ಲ, ಈ ಥರ ನಾನು ಮ್ಯಾಟ್ ಮೇಲೆ ಕೆಳಗಡೆ ನೆಲದ ಮೇಲೆ ಈ ಥರ ಮಾಡ್ತಾಯಿದ್ದೆ ನೋಡಿ. ಈ ಥರ ಟ್ರೈಪಾಡ್ ತೊಗೊಂಡಿದ್ದೀನಿ ಕೆಳಗಡೆ ಇಟ್ಕೊಳಕ್ಕೆ. ಇವಾಗ ಡೈನಿಂಗ್ ಟೇಬಲ್ ಬಂದಾಗಿಂದ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಮೇಲೆ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ. ಟ್ರೈಪಾಡ್ ಇಡ್ತೀನಿ ಈ ಥರ ಟ್ರೈಪಾಡ್ ಇಟ್ಕೊಂಡು ಇಲ್ಲಿ ಮ್ಯಾಟ್ ಮೇಲೆ ಏನೇನು ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ. ಕಟ್ ಮಾಡೋದಿರಲಿ, ಗಾರ್ನಿಷ್ ಇರಲಿ, ಎಲ್ಲನೂ ಇಲ್ಲಿ ನಾನು ತೋರಿಸ್ತೀನಿ. ಮೊದಲು ನಾನು ನೆಲದ ಮೇಲೆ ಈ ಡೈನಿಂಗ್ ಟೇಬಲ್ ಬರೋಕ್ಕಿಂತ ಮುಂಚೆ ನೆಲದ ಮೇಲೆ ಎಲ್ಲ ತೋರಿಸ್ತಾ ಇದ್ದೆ. ಇಷ್ಟಿರೋ ಜಾಗದಲ್ಲಿ ನಾನು ಎಷ್ಟು ಈಸಿಯಾಗಿ ನಾನು ಚಾನಲ್ ಮಾಡೋದು ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಕಟ್ ಮಾಡೋದು ಏನೇ ಇರಲಿ, ಏನೇ ಕುಕ್ಕಿಂಗ್ ರೆಡಿ ಮಾಡೋದಿರಲಿ, ಇವಾಗ ನಾನು ಡೈನಿಂಗ್ ಟೇಬಲ್ ಮೇಲೆ ಮಾಡ್ಕೋತೀನಿ. ಅಡುಗೆ ಮಾಡೋದು ಮಾತ್ರ ಇಲ್ಲಿ ಇಟ್ಕೋತೀನಿ, ಯಾಕಂದರೆ ಇಲ್ಲಿ ಇಷ್ಟಿರೋ ಕಿಚನಲ್ಲೇ ನಾನು ಮಾಡಿ ನಿಮಗೆ ಕುಕ್ಕಿಂಗ್ ಚಾನಲ್ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಹೊಸೊಬ್ರು ಯಾರಾದರೂ ಈ ಥರ ಚಿಕ್ಕದು ಕಿಚನ್ ಏನಾದ್ರು ಇದ್ದರೆ ದಯವಿಟ್ಟು ಸಂಕೋಚ ಬೇಡ, ನೀವು ಮಾಡಿ. ಫೇಸ್ ತೋರಿಸ್ಲೇಬೇಕು ಅಂತ ಏನಿಲ್ಲ, ಫೇಸ್ ತೋರಿಸ್ದೇ ಇದ್ರೂ ನೀವು ಬರೀ ಕುಕ್ಕಿಂಗ್ ಮಾಡೋದನ್ನು ಚಾನಲ್ ಮಾಡ್ಬೋದು. ನೋಡಿದ್ರಲ್ಲ ನಂದು ಚಿಕ್ಕ ಮನೆ, ನಮ್ಮದು ಚಿಕ್ಕದಾದ ಚೊಕ್ಕದಾದ ಕಿಚನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ಯಾವ ಕಾರಣಕ್ಕೋಸ್ಕರ ನಾನು ಫೇಸ್ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದ್ದೀನಿ. ಇದೇ ಕಾರಣಕ್ಕೋಸ್ಕರ ನಾನು ಫೇಸ್ ತೋರಿಸಿ ನನಗೆ ಕುಕ್ಕಿಂಗ್ದು ವಿಡಿಯೋ ಮಾಡಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದು ಹೊಸಬ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಷ್ಟಿರೋ ಜಾಗದಲ್ಲಿ ಯಾವ್ಯಾವ ಟ್ರೈಪಾಡ್ ಇಟ್ಕೊಂಡು ಮಾಡ್ಬೋದು ಅಂತ, ಕುಕ್ಕಿಂಗ್ ಚಾನಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಮೆಸೇಜ್ಗೆ ನಾನು ರಿಪ್ಲೈ ಮಾಡಿದ್ದೀನಿ. ಯಾಕೆ ಫೇಸ್ ತೋರಿಸಲ್ಲ, ಫೇಸ್ ತೋರಿಸಿ ವಿಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ರಿಪ್ಲೈ ಸಿಕ್ಕಿದೆ ಅಂದ್ಕೋತೀನಿ. ದಯವಿಟ್ಟು ತುಂಬ 2 ಅವರ್ 1 ಅವರು ನಾವರೆಲ್ಲ ರೆಡಿ ಮಾಡಿ ಕಟ್ ಮಾಡಿ ಎಲ್ಲ ನಾವು ವಿಡಿಯೋ ಮಾಡಿ ಹಾಕೋಷ್ಟರಲ್ಲೇ 1 ಅವರ್ 1.5 ಅವರ್ ಆಗಿರುತ್ತೆ. ತುಂಬ ಕಷ್ಟ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ನಮಗೆ ಬೆಂಬಲ ಸಿಗುತ್ತೆ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್, ಮುಖ್ಯವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸಬ್ರಿಗೂ ಸಹ ಹೆಲ್ಪ್ ಆಗಲಿ. ಈ ಥರ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡುವವರಿಗೆ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಅವ್ರಿಗೂ ತಲುಪಲಿ. ಇಷ್ಟು ಚಿಕ್ಕದಾದ ಮನೆಯಲ್ಲಿ ಚಿಕ್ಕದಾದ ಮತ್ತು ಕಿಚನಲ್ಲಿ ಮಾಡೋದು ಹಿಂಗಂತ ನಾನು ತೋರಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಧನ್ಯವಾದಗಳು ನಿಮಗೆಲ್ಲರಿಗೂ.